ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಒನ್ ಲ್ಯಾಬ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನೀವು ಬರೀ ಮಾತು ಕೇಳೋರಲ್ಲ, ಕೆಲಸ ಮಾಡಿ ತೋರಿಸೋ ಆ ಒಂದು ಸ್ಪೆಷಲ್ ಗ್ರೂಪ್ಗೆ ಸೇರಿದವರು ಅಂತ ನನಗೆ ಗೊತ್ತು. ಇವತ್ತಿನ ಎಪಿಸೋಡ್ ತುಂಬಾ ಸ್ಪೆಷಲ್, ಯಾಕಂದ್ರೆ ಇವತ್ತು ನಾವು ಹ್ಯಾಬಿಟ್ಸ್ ಅನ್ನ ಬರೀ ಶುರು ಮಾಡೋ ಬಗ್ಗೆ ಮಾತಾಡಲ್ಲ, ಬದಲಾಗಿ ಅವುಗಳನ್ನ ಹೇಗೆ ಕಾಪಾಡ್ಕೋಬೇಕು ಅಂದ್ರೆ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅನ್ನೋದನ್ನ ಕಲಿತೀವಿ. ಜೇಮ್ಸ್ ಕ್ಲಿಯರ್ ಅವರ 4ನೇ ನಿಯಮ, ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್, ಅಂದ್ರೆ ಅದರಿಂದ ನಮಗೆ ಸಮಾಧಾನ ಸಿಗೋ ಹಾಗೆ ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ಡೀಪ್ ಆಗಿ ಅನಲೈಸ್ ಮಾಡೋಣ. ಜೊತೆಗೆ ನಮ್ಮ ಈ ಕಮ್ಯುನಿಟಿಯ ಬಾಂಡ್ ಹ್ಯಾಬಿಟ್ಸ್ ಉಳಿಸ್ಕೊಳ್ಳೋಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ರೆಡಿನಾ? ನಮ್ಮ ಈ ಗ್ರೂಪ್ ಚಿಕ್ಕದಿರಬಹುದು, ಆದ್ರೆ ಇಲ್ಲಿರೋ ಡೆಪ್ತ್ ಇದೆಯಲ್ಲ, ಅದು ಎಲ್ಲೂ ಸಿಗಲ್ಲ. ಮೊದಲ 2 ಎಪಿಸೋಡ್ ಕೇಳಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ಈ ಕಾಲದಲ್ಲಿ ನಂಬಿಕೆ ಅಂದ್ರೇನೆ ದೊಡ್ಡ ವಿಷಯ. ಇವತ್ತು ಅದಕ್ಕೆ ನಿಮಗೆ ಒಂದು ಒಳ್ಳೆ ರಿವಾರ್ಡ್ ಸಿಗಲಿದೆ. ಅದೇನೆಂದ್ರೆ ಪ್ರಾಕ್ಟಿಕಲ್ ಟ್ರ್ಯಾಕರ್ಸ್, ಕಾಂಟ್ರಾಕ್ಟ್, ಸ್ಕ್ರಿಪ್ಟ್ಸ್, ಕಮ್ಯುನಿಟಿ ಚಾಲೆಂಜ್ ಬ್ಲೂ ಪ್ರಿಂಟ್, ಹಾಗೆ ತಕ್ಷಣ ಯೂಸ್ ಮಾಡಬಹುದಾದ ಸೋಷಿಯಲ್ ಟೆಂಪ್ಲೇಟ್ಸ್. ನೀವು ನಿಜವಾಗಿಯೂ ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಇವತ್ತು ನಾನು ಹೇಳೋ ವಿಷಯಗಳನ್ನ ಫಾಲೋ ಮಾಡಿದ ಮೇಲೆ ನಿಮಗೆ ಅನ್ಸುತ್ತೆ, ಅಬ್ಬಾ ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ಅಂತ. ಸರಿ, ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಈ 4ನೇ ನಿಯಮದ ಮೇನ್ ಪಾಯಿಂಟ್ ಇಷ್ಟೇ: ಮನುಷ್ಯರು ತಮಗೆ ಖುಷಿ ಕೊಡೋ ಕೆಲಸಗಳನ್ನ ಪದೇ ಪದೇ ಮಾಡ್ತಾರೆ. ಒಂದು ಕೆಲಸ ಮಾಡಿದ ತಕ್ಷಣ ಇಮಿಡಿಯೇಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕರೆ ಆ ಕೆಲಸವನ್ನ ಮತ್ತೆ ಮಾಡೋ ಸಾಧ್ಯತೆ ತುಂಬಾ ಹೆಚ್ಚಿಗೆ ಇರುತ್ತೆ. ಲಾಂಗ್ ಟರ್ಮ್ ಮೋಟಿವೇಶನ್ ಯಾವಾಗ್ಲೂ ಇರಲ್ಲ, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಆದ್ರೆ ಆ ಕೆಲಸ ಮಾಡಿದ ತಕ್ಷಣ ಸಿಗೋ ಫೀಡ್ಬ್ಯಾಕ್ ಇದೆಯಲ್ಲ, ಅದನ್ನ ನಾವು ನಮ್ಮಿಷ್ಟದಂತೆ ಡಿಸೈನ್ ಮಾಡ್ಕೋಬಹುದು. ಹ್ಯಾಬಿಟ್ ಮುಗಿದ ಮೇಲೆ ಅದೊಂದು ಸಣ್ಣ ಗೆಲುವು ಅಂತ ಅನಿಸ್ಬೇಕು. ವಿಜುವಲ್ ಸಿಗ್ನಲ್ಗಳು ಅಂದ್ರೆ ಆ ಟಿಕ್ ಮಾರ್ಕ್ಗಳು ಅಥವಾ ಸ್ಟ್ರೀಕ್ಸ್ಗಳು ನಮಗೆ ಎಮೋಷನಲ್ ಆಗಿ ಸಮಾಧಾನ ಕೊಡುತ್ತೆ. ನಮ್ಮ ಪ್ರೋಗ್ರೆಸ್ ಕಣ್ಣಿಗೆ ಕಂಡಾಗ ನಮಗೆ ಖುಷಿ ಸಿಗುತ್ತೆ. ನಮ್ಮಲ್ಲಿರೋ ಅತ್ಯಂತ ಸಿಂಪಲ್ ಟೂಲ್ ಅಂದ್ರೆ ಹ್ಯಾಬಿಟ್ ಟ್ರ್ಯಾಕರ್. ಇಲ್ಲಿ ನಾನು 3 ತರಹದ ಟ್ರ್ಯಾಕರ್ ಗಳನ್ನ ಹೇಳ್ತೀನಿ. ನಿಮಗೆ ಯಾವ್ದು ಇಷ್ಟನೋ ಅದನ್ನ ಇವತ್ತು ರಾತ್ರಿಯಿಂದಲೇ ಫಾಲೋ ಮಾಡಿ. ಟ್ರ್ಯಾಕರ್ ಎ ಅಂದ್ರೆ ಕ್ಯಾಲೆಂಡರ್ ಕ್ರಾಸ್ ಆಫ್ ಮೆಥಡ್. ಇದು ತುಂಬಾ ಹಳೆ ಮೆಥಡ್, ಆದ್ರೂ ಸಿಕ್ಕಾಪಟ್ಟೆ ಪವರ್ಫುಲ್. 1 ತಿಂಗಳ ಕ್ಯಾಲೆಂಡರ್ ಅನ್ನ ಇಟ್ಕೊಳ್ಳಿ. ನೀವು ಹ್ಯಾಬಿಟ್ ಮುಗಿಸಿದ ತಕ್ಷಣ ಆ ದಿನದ ಮೇಲೆ ಒಂದು ದೊಡ್ಡ ಎಕ್ಸ್ ಮಾರ್ಕ್ ಅನ್ನ ಹಾಕಿ. ಇಲ್ಲಿ ಸೈಕಾಲಜಿಕಲ್ ಪಂಚ್ ಏನಂದ್ರೆ, ಆ ಎಕ್ಸ್ ಮಾರ್ಕ್ ಗಳ ಸಾಲನ್ನ ನೋಡಿದಾಗ ನಿಮಗೆ ಅದನ್ನ ಮುರಿಯೋಕೆ ಮನ್ಸೇ ಬರಲ್ಲ. ಇದನ್ನೇ ಸೀನ್ ಫೆಲ್ಡ್ ಸ್ಟೈಲ್ ಅಂತಾರೆ. ಟ್ರ್ಯಾಕ್ ಬಿ ಅಂದ್ರೆ ಡಿಜಿಟಲ್ ಸ್ಟ್ರೀಕ್. ಇದು ಗೂಗಲ್ ಶೀಟ್ ಅಥವಾ ಆಪ್ ಅನ್ನ ಮಾಡೋದು. ಕೆಲಸ ಮುಗಿದ ತಕ್ಷಣ ಅಲ್ಲಿ ಟಿಕ್ ಹಾಕಿ. ನಮ್ಮ ವೆಬ್ ಆಪ್ ಪ್ರೊಫೈಲ್ ನಲ್ಲಿ ನಿಮಗೆ ಈ ಸ್ಟ್ರೀಕ್ ಅನ್ನ ನೀವು ಪಬ್ಲಿಕ್ ಆಗಿ ತೋರಿಸಬಹುದು. ಟ್ರ್ಯಾಕರ್ ಸಿ ಅಂದ್ರೆ ಮೈಕ್ರೋ ಕೆಪಿಐ ಲಾಗ್. ಇಲ್ಲಿ ಬರೀ ಟಿಕ್ ಹಾಕೋದಲ್ಲ, ಎಷ್ಟು ಮಾಡಿದ್ರಿ ಅಂತ ಬರೆಯೋದು. ಸ್ಟೆಪ್ 1 ಅಂದ್ರೆ ರಿಸೋರ್ಸಸ್ ಸೆಕ್ಷನ್ ನಿಂದ ನಿಮಗೆ ಇಷ್ಟವಾದ ಟ್ರ್ಯಾಕರ್ ನ ಡೌನ್ಲೋಡ್ ಮಾಡಿ. ಹ್ಯಾಬಿಟ್ ಮುಗಿದ 5 ನಿಮಿಷದ ಒಳಗೆ ಟಿಕ್ ಹಾಕಿ. ಒಂದು ಟೀಚರ್ಸ್ ಗ್ರೂಪ್ ಈ ಕ್ಯಾಲೆಂಡರ್ ಮೆಥಡ್ ಯೂಸ್ ಮಾಡಿ ಅದನ್ನ ಕ್ಲಾಸ್ ರೂಮ್ ರಿಚುವಲ್ ಮಾಡಿದ್ರು. ಒಬ್ಬರಿಗೊಬ್ರು ಚೆಕ್ ಮಾಡ್ತಾ ಆ ಸ್ಟ್ರೀಕ್ಸ್ ನೋಡಿ ಎಂಜಾಯ್ ಮಾಡ್ತಿದ್ರು. ಇದರಿಂದ ಹ್ಯಾಬಿಟ್ ಅನ್ನೋದು ಬೋರ್ ಅನ್ಸದೇ ಇಲ್ಲ, ಒಂದು ಸೋಷಿಯಲ್ ಗೇಮ್ ತರ ಅನ್ಸುತ್ತೆ. ನನ್ನ ವಿಷಯನೇ ಹೇಳ್ಬೇಕು ಅಂದ್ರೆ, ಆ ವಿಜುವಲ್ ಸ್ಟ್ರೀಕ್ಸ್ ನನ್ನ ಮೇಲೆ ಒಂದು ಇಂಟರ್ನಲ್ ಪ್ರೆಷರ್ ಹಾಕ್ತವೆ. ನಾನೇ ಕಷ್ಟಪಟ್ಟು ರೆಡಿ ಮಾಡಿದ ಆ ಸಾಲನ್ನ ನಾನೇ ಬ್ರೇಕ್ ಮಾಡೋಕೆ ಇಷ್ಟಪಡಲ್ಲ. ಅಕಸ್ಮಾತ್ ಮೋಟಿವೇಶನ್ ಕಡಿಮೆ ಇದ್ದ ದಿನ ಆ ಸ್ಟ್ರೀಕ್ಸ್ ನನ್ನನ್ನ ಕೆಲಸ ಮಾಡುವಂತೆ ಮಾಡುತ್ತೆ. ಇವತ್ತೇ ನಿಮ್ಮ ಟ್ರ್ಯಾಕರ್ ಅನ್ನ ಶುರು ಮಾಡಿ. ಟ್ರ್ಯಾಕಿಂಗ್ ಮಾಡೋದು ಸಮಾಧಾನ ಕೊಡೋದು ನಿಜ. ಅಂದ್ರೆ ಕೆಲವೊಮ್ಮೆ ನಮಗೆ ಎಕ್ಸ್ಪ್ಲಿಸಿಟ್ ರಿವಾರ್ಡ್ ಅಂದ್ರೆ ನೇರವಾದ ಫಲ ಸಿಗುತ್ತೆ. ನೆನ್ಪಿಡಿ, ಈ ರಿವಾರ್ಡ್ ನಿಮಗೆ ಹ್ಯಾಬಿಟ್ ಗೆ ವಿರುದ್ಧವಾಗಿ ಇರಬಾರ್ದು. ರಿವಾರ್ಡ್ ಫಾರ್ಮುಲಾ ಬಂದು ತಕ್ಷಣದ ಸಿಗ್ನಲ್ +1 ಪುಟ್ಟ ಖುಷಿ +1 ಐಡೆಂಟಿಟಿ ಫ್ಲಾಶ್. ಅಂದ್ರೆ ನಾನು ಇದನ್ನ ಮಾಡಿ ತೋರಿಸ್ದೆ, ನಾನೊಬ್ಬ ಅಂತ ಮನುಷ್ಯ ಅಂತ ಅನಿಸ್ಬೇಕು. 20 ನಿಮಿಷ ಓದಿದ ಮೇಲೆ 5 ನಿಮಿಷ ಕಾಫಿ ಬ್ರೇಕ್ ತಗೊಳ್ಳಿ. ಸೋಷಿಯಲ್ ಮೀಡಿಯಾ ಅಲ್ಲ. 30 ನಿಮಿಷ ಬರೆದ ಮೇಲೆ ನಿಮ್ಗೆ ಇಷ್ಟವಾದ ಒಂದು ಪ್ಲೇ ಲಿಸ್ಟ್ ಕೇಳಿ. ವರ್ಕೌಟ್ ಆದ್ಮೇಲೆ ಒಂದೊಳ್ಳೆ ಬಿಸಿನೀರಿನ ಸ್ನಾನ ಪ್ಲಸ್ ಜರ್ನಲ್ ಅಲ್ಲಿ ಒಂದು ಲೈನ್ ಅನ್ನ ಬರೀ. ಒಂದು ಸ್ಟಾರ್ಟ್ಅಪ್ ಟೀಮ್ ಮೈಕ್ರೋ ಸೆಲೆಬ್ರೇಷನ್ ಬೆಲ್ ಯೂಸ್ ಮಾಡ್ತಿದ್ರು. ಯಾವ್ದಾದ್ರು ಕೆಲಸ ಮುಗಿದ ತಕ್ಷಣ ಅಲ್ಲಿರೋ ಒಂದು ಬೆಲ್ ಅನ್ನ ಹೊಡಿತಿದ್ರು. ಆ ಪುಟ್ಟ ಶಬ್ದ ಅವರಿಗೆ ಎಮೋಷನಲ್ ಆಗಿ ಸಮಾಧಾನ ಕೊಡ್ತಿತ್ತು, ಹಾಗೆ ಟೀಮ್ ಎನರ್ಜಿಯನ್ನ ಜಾಸ್ತಿ ಮಾಡ್ತಾ ಇತ್ತು. ಜೇಮ್ಸ್ ಕ್ಲಿಯರ್ ಒಂದು ವಾರ್ನಿಂಗ್ ಕೊಡ್ತಾರೆ: ನಿಮ್ಮ ರಿವಾರ್ಡ್ಗಳು ನಿಮ್ಮ ಲಾಂಗ್ ಟರ್ಮ್ ಗೋಲ್ ಅನ್ನ ಹಾಳು ಮಾಡಬಾರ್ದು. ಸೊ ನಿಮ್ಮ ಐಡೆಂಟಿಟಿನ ಗಟ್ಟಿ ಮಾಡ್ಕೊಳ್ಳೋ ರಿವಾರ್ಡ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ. ನಿಮ್ಮ ರಿವಾರ್ಡ್ ಟೇಬಲ್ ರೆಡಿ ಮಾಡಿ ನಮ್ಮ ರಿವಾರ್ಡ್ಸ್ ಥ್ರೆಡ್ ನಲ್ಲಿ ಪೋಸ್ಟ್ ಮಾಡಿ. ಬೆಸ್ಟ್ 10 ಐಡಿಯಾಗಳನ್ನ ನಾನು ನಮ್ಮ ಗ್ರೂಪ್ಗೆ ಶೇರ್ ಮಾಡ್ತೀನಿ. ಗೋಲ್ಡಿಲಾಕ್ಸ್ ರೂಲ್ ಪ್ರಕಾರ ನಮಗೆ ಯಾವಾಗ ಜಾಸ್ತಿ ಮೋಟಿವೇಶನ್ ಇರುತ್ತೆ ಅಂದ್ರೆ ನಾವು ಮಾಡೋ ಕೆಲಸ ನಮ್ಮ ಕೆಪಾಸಿಟಿಯ ಕೊನೆಯ ಅಂಚಿನಲ್ಲಿದ್ದಾಗ.
ಕೆಲಸ ತುಂಬಾ ಈಸಿ ಇದ್ರೆ ಬೋರ್ ಆಗತ್ತೆ, ತುಂಬಾ ಕಷ್ಟ ಇದ್ರೆ ಬೇಜಾರಾಗತ್ತೆ. ಆದ್ರೆ ಅದು ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಜಸ್ಟ್ ರೈಟ್ ನಮಗೆ ಸಮಾಧಾನ ಸಿಗುತ್ತೆ. ನಿಮ್ಮ ಈಗಿನ ಲೆವೆಲ್ ಚೆಕ್ ಮಾಡಿ, ಅದಕ್ಕೆ ಬರೀ 10% ಅಷ್ಟು ಮಾತ್ರ ಕಷ್ಟ ಜಾಸ್ತಿ ಮಾಡಿ. ಈ ಮೈಕ್ರೋ ಚಾಲೆಂಜ್ಗಳು 7 ದಿನಗಳ ಕಾಲ ಮಾಡಿ, ಕಮ್ಯುನಿಟಿಯಲ್ಲಿ ಹೇಳಿ, ಮುಗಿಸಿದ ಮೇಲೆ ಒಂದು ಸಣ್ಣ ರಿವಾರ್ಡ್ ತೆಗೊಳ್ಳಿ. ಒಂದು ಗ್ರೂಪ್ ತಮ್ಮ ದಿನನಿತ್ಯದ ಪ್ರಾಕ್ಟೀಸ್ ಅನ್ನ 10 ನಿಮಿಷದಿಂದ 12 ನಿಮಿಷಕ್ಕೆ ಜಾಸ್ತಿ ಮಾಡಿದ್ರು. ಇದು ತುಂಬಾ ಚಿಕ್ಕ ಚೇಂಜ್ ಅನ್ಸಿದ್ರು ಅವರಿಗೆ ಅದು ಪಾಸಿಟಿವ್ ಆಗಿ ಅನಿಸ್ತು. ಹಾಗೆ ಕಮ್ಯುನಿಟಿಯಲ್ಲಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರೂ ಅದನ್ನ ಮುಗಿಸ್ಬಿಟ್ರು. ಬನ್ನಿ ಈಗ ಹ್ಯಾಬಿಟ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡೋಣ. ಜೇಮ್ಸ್ ಕ್ಲಿಯರ್ ಸೋಷಿಯಲ್ ಕಮಿಟ್ಮೆಂಟ್ ಬಗ್ಗೆ ಹೇಳ್ತಾರೆ. ಹ್ಯಾಬಿಟ್ ಕಾಂಟ್ರಾಕ್ಟ್ ಅಂದ್ರೆ ಅದೊಂದು ಅಫಿಷಿಯಲ್ ಅಗ್ರಿಮೆಂಟ್ ಇದ್ದಂಗೆ. ಇದರಲ್ಲಿ ನೀವು ಫೇಲ್ ಆದ್ರೆ ಅದಕ್ಕೆ ಒಂದು ಸೋಷಿಯಲ್ ಅಥವಾ ಫಿನಾನ್ಷಿಯಲ್ ಪೆನಾಲ್ಟಿ ಇರುತ್ತೆ. ಯಾವಾಗ ಏನಾದ್ರೂ ಕಳೆದುಕೊಳ್ಳೋ ಭಯ ಇರುತ್ತೋ ಆವಾಗ ನಾವು ಕೆಲಸಗಳನ್ನ ಮಿಸ್ ಮಾಡಲ್ಲ. ನಾನೊಬ್ಬ ಈ ಅಭ್ಯಾಸವನ್ನ ಇಷ್ಟು ದಿನಗಳ ಕಾಲ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಕಸ್ಮಾತ್ ಫೇಲ್ ಆದ್ರೆ ಚಾರಿಟಿಗೆ ಹಣ ಕೊಡೋದು ಅಥವಾ ವಿಡಿಯೋ ಮಾಡಿ ಗ್ರೂಪ್ ನಲ್ಲಿ ಹಾಕೋದು ಶಿಕ್ಷೆ ಆಗಿರ್ಲಿ. ಸಾಕ್ಷಿ ಅಂದ್ರೆ ಒಬ್ಬ ವಿಟ್ನೆಸ್ ಇರ್ಲಿ. ಒಬ್ರು ಇಬ್ಬರು ಫ್ರೆಂಡ್ಸ್ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ಯಾರು ಪ್ರಾಕ್ಟೀಸ್ ಮಿಸ್ ಮಾಡ್ತಾರೋ ಅವರು ಇನ್ನೊಬ್ಬರಿಗೆ ಲಂಚ್ ಕೊಡಿಸ್ಬೇಕು. ಆ ಭಯ ಇನ್ನೊಬ್ಬರನ್ನ ಕನ್ಸಿಸ್ಟೆಂಟ್ ಆಗಿ ಇರಿಸುತ್ತೆ. ಹ್ಯಾಬಿಟ್ ಕಾಂಟ್ರಾಕ್ಟ್ ಸ್ಕ್ರಿಪ್ಟ್ ಅಂದ್ರೆ, ನಾನು ಇವತ್ತಿಂದ ಒಂದು ಚಾಲೆಂಜ್ ಮಾಡ್ತಿದ್ದೀನಿ, ನೀನು ಅದಕ್ಕೆ ಸಾಕ್ಷಿಯಾಗಿರ್ತೀಯಾ, ಅಕಸ್ಮಾತ್ ಮಿಸ್ ಮಾಡಿದ್ರೆ ನಿನಗೆ 500 ರೂಪಾಯಿ ಕೊಡ್ತೀನಿ ಅಂತ ಕೇಳಿ. ನಮ್ಮ ಹ್ಯಾಬಿಟ್ ಕಾಂಟ್ರಾಕ್ಟ್ ಟೆಂಪ್ಲೇಟ್ ಯೂಸ್ ಮಾಡಿ, ಅದರ ಸ್ಕ್ರೀನ್ ಶಾಟ್ ಪೋಸ್ಟ್ ಮಾಡಿ. ಹ್ಯಾಬಿಟ್ ಮಿಸ್ ಆಗೋದು ನಾರ್ಮಲ್, ಆದ್ರೆ ಜೇಮ್ಸ್ ಕ್ಲಿಯರ್ ಒಂದು ಸಣ್ಣ ಮೆಂಟಲ್ ರೂಲ್ ಹೇಳ್ತಾರೆ. 2 ಸಲ ಮಿಸ್ ಮಾಡಬೇಡಿ, ಅಂದ್ರೆ ನೆವರ್ ಮಿಸ್ ಟ್ವೈಸ್. ಯಾವುದೇ ಗಿಲ್ಟ್ ಮಾಡ್ಕೋಬೇಡಿ. ರಿಕವರಿ ಪ್ಲೇ ಬುಕ್ ಯೂಸ್ ಮಾಡಿ, ಕ್ವಿಕ್ ರಿಕವರಿ ಮಾಡಿ, ನಾನು ವಾಪಸ್ ಬಂದಿದ್ದೀನಿ ಅಂತ ಮೆಸೇಜ್ ಹಾಕಿ. ನನ್ನ ಎಷ್ಟೋ ಹ್ಯಾಬಿಟ್ಗಳು ಹಾಳಾಗಿದ್ದು ಬರೀ ಮಿಸ್ ಮಾಡಿದ್ದಕ್ಕಲ್ಲ, ಮಿಸ್ ಮಾಡಿದ್ಮೇಲೆ ಬಂದ ಅಯ್ಯೋ ನನ್ನ ಕೈಲಿ ಆಗ್ಲಿಲ್ಲ ಅನ್ನೋ ಗಿಲ್ಟ್ ಇಂದ. 14 ದಿನ ಹ್ಯಾಬಿಟ್ ಬಾಂಡ್ ಚಾಲೆಂಜ್ ಅನ್ನ ನಾವು ಲಾಂಚ್ ಮಾಡ್ತಿದ್ದೀವಿ. ಡೇ 0 ಅಲ್ಲಿ ಟ್ರ್ಯಾಕರ್ ಡೌನ್ಲೋಡ್ ಮಾಡಿ, ಕಾಂಟ್ರಾಕ್ಟ್ ಸೈನ್ ಮಾಡಿ, ಒಬ್ಬರನ್ನ ಪಾರ್ಟ್ನರ್ ಆಗಿ ಅಸೈನ್ ಮಾಡಿ. ದಿನಾಲೂ ಕಲಿತ ಒಂದು ಪಾಯಿಂಟ್ ಅನ್ನ ಪೋಸ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅನ್ನ ಇನ್ವೈಟ್ ಮಾಡಿ. ನಿಮ್ಮ ರೆಫರಲ್ ಮೂಲಕ ಜಾಯಿನ್ ಆಗೋ ಮೆಂಬರ್ಸ್ಗೆ ಸ್ಪೆಷಲ್ ಆಗಿ ವಿಶ್ ಮಾಡ್ತೀವಿ. ಲೈಫ್ ಟೈಮ್ ಬದಲಾವಣೆ ಬೇಕೆಂದ್ರೆ ಈ 90 ದಿನಗಳ ಕನ್ಸಾಲಿಡೇಷನ್ ಪ್ಲಾನ್ ಅನ್ನ ಫಾಲೋ ಮಾಡಿ. ಫೇಸ್ 1 14 ದಿನ ಬಡ್ಡಿ ಜೊತೆಗೆ ಕನೆಕ್ಟ್ ಆಗಿ. ಫೇಸ್ 2 ಅಲ್ಲಿ ಗೋಲ್ಡಿ ಲಾಕ್ಸ್ ರೂಲ್ ಅನ್ನ ಯೂಸ್ ಮಾಡಿ ಕಷ್ಟವನ್ನ ಸ್ವಲ್ಪ ಜಾಸ್ತಿ ಮಾಡಿ. ಫೇಸ್ 3 ಅಂದ್ರೆ ನಿಮ್ಮ ಐಡೆಂಟಿಟಿಯನ್ನ ಪೂರ್ತಿ ಚೇಂಜ್ ಆಗಬೇಕು. ಸೋಷಿಯಲ್ ಮೀಡಿಯಾ ಬಯೋದಲ್ಲಿ ಆ ಹೊಸ ಐಡೆಂಟಿಟಿಯನ್ನ ಯೂಸ್ ಮಾಡಿ. ನಾನೊಬ್ಬ ಓದುಗ ಅಂತ ಹೇಳಿ ಯಾವಾಗ ಪಬ್ಲಿಕ್ ಆಗಿ ನಮ್ಮ ಐಡೆಂಟಿಟಿನ ಒಪ್ಪಿಕೊಳ್ತೀವೋ ಆಗ ಹಿಂದಕ್ಕೆ ಹೋಗೋಕೆ ಮುಜುಗರ ಆಗುತ್ತೆ. ನಮ್ಮ ಮುಂದಿನ ಪುಸ್ತಕ ಯಾವುದು ಅನ್ನೋ ಗ್ಲಿಮ್ಸ್ ನಮ್ಮ ವೆಬ್ ಆಪ್ ಮೆಂಬರ್ಸ್ಗೆ ಮಾತ್ರ ಮೊದಲು ಸಿಗುತ್ತೆ. ಸೊ ಇಲ್ಲಿ ಆಕ್ಟಿವ್ ಆಗಿದೆ. ಸೊ ಇವತ್ತಿನ ಪಾಯಿಂಟ್ಸ್ ಏನು ಅಂದ್ರೆ, ಸಮಾಧಾನ ಕೊಡುವಂತೆ ಮಾಡಿ, ಹ್ಯಾಬಿಟ್ ಕಾಂಟ್ರಾಕ್ಟ್ ಬಳಸಿ, ಹಾಗೆ ಯಾವತ್ತೂ 2 ಸಲ ಮಿಸ್ ಮಾಡಬೇಡಿ. ತಕ್ಷಣ ಹ್ಯಾಬಿಟ್ ಟ್ರ್ಯಾಕರ್ನ ಡೌನ್ಲೋಡ್ ಮಾಡಿ, ಡೇ 0 ವರ್ಕೌಟ್ ಅನ್ನ ಶುರು ಮಾಡಿ. ಹಾಗೆ ಕಾಂಟ್ರಾಕ್ಟ್ ರೆಡಿ ಮಾಡಿ, ಸಾಕ್ಷಿಗಳನ್ನ ಹುಡುಕಿ. ಡೇ 1 ಸ್ಕ್ರೀನ್ ಶಾಟ್ ಹಾಕಿ ಒಬ್ಬ ಫ್ರೆಂಡ್ಸ್ ಅನ್ನ ಇನ್ವೈಟ್ ಮಾಡಿ. ನೀವು ಇಲ್ಲಿದ್ದೀರಾ ಅಂದ್ರೆ ನೀವೊಬ್ಬರು ವಿನ್ನರ್ ಅಂತಾನೆ ಅರ್ಥ. ನಮ್ಮ ಈ ಪುಟ್ಟ ಕಮ್ಯುನಿಟಿಗೆ ಥ್ಯಾಂಕ್ಸ್. ಎಪಿಸೋಡ್ 6ರಲ್ಲಿ ಸಿಗೋಣ, ಅದು ನಮ್ಮ ಗ್ರ್ಯಾಂಡ್ ಫಿನಾಲೆಯಲ್ಲಿ. ಇಡೀ ಜರ್ನಿಯನ್ನ ರಿವ್ಯೂ ಮಾಡಿ ಪ್ಲಾನ್ ಫೈನಲ್ ಮಾಡೋಣ. ನೀವು ನೋಡ್ತಾ ಇರೋದು ಡ್ರೀಮ್ ಒನ್ ಲ್ಯಾಬ್. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾನು ಹೋಗಿ ಬರ್ತೀನಿ. ನಮಸ್ಕಾರ.